ಹಾಸನದ ಬಗ್ಗೆನೂ ಅಷ್ಟೇ, ಮಂಡ್ಯ ಬಗ್ಗೆನೂ ಅಷ್ಟೇ. ಮಂಡ್ಯದ್ದು ನೋಡ್ತಾ ಇದ್ದೆ, ಮಂಡ್ಯದ ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು. ಅದು ನಿಖಿಲ್ ಕುಮಾರಸ್ವಾಮಿ ಅವರು 2019 ಪಾರ್ಲಿಮೆಂಟಿಗೆ ನಿಂತಾಗಲೂ ಯಾವ ರೀತಿ ಧಾರಾವಾಹಿಗಳನ್ನು ಸೃಷ್ಟಿ ಮಾಡಿ ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ರಾಜಕೀಯದ ಬೆಳವಣಿಗೆಯನ್ನು ಅವತ್ತು ಸಂಪೂರ್ಣ ನಾಶ ಮಾಡಲೇಬೇಕು ಅಂತೇಳಿ ವ್ಯವಸ್ಥಿತವಾಗಿ ಏನು ತಪ್ಪು ಮಾಡದಂತ ಒಬ್ಬ ಅಮಾಯಕ ಯುವಕ ಅವನು. ಅವತ್ತು ಚುನಾವಣೆ ಹೇಗೆ ನಡೆಸಿದ್ರು, ಯಾವ ರೀತಿ ಚುನಾವಣೆ ನಡೆದು ಅವತ್ತಾಯಿತು. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ತಾನೇ ಅವನು ಹೇಳಿದ್ದ, ನಾನು ನ್ಯೂಟರ್ನ್ ತಗೊಳ್ಳಲ್ಲ, ನಾನು ಚುನಾವಣೆ ನಿಲ್ತೀನಿ ಅಂತ ಎಲ್ಲೂ ಹೇಳೇ ಇಲ್ವಲ್ಲ ಅಂತೇಳಿ. ಆದರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೋಸ್ಕರವಾಗಿ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪಿಸಿ ಇವತ್ತೇನೋ ದೇವೇಗೌಡರ ಕುಟುಂಬದವರು ಆ ಸೀಟನ್ನು ಪಡಿಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ತಿಂಗಳಿಂದ ನಿರಂತರ ಧಾರಾವಾಹಿ ನಡೀತಾ ಇದೆ, ನೋಡ್ತಾ ಇದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವತ್ತು ಸೀಟನ್ನು ಪಡಿಬೇಕು ಅಂತಕ್ಕಂಥದ್ದು ಇಲ್ಲ. ಅದರಿಂದ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಕಾನ್ಸಂಟ್ರೇಷನ್ ಅದೇ ಇದೆ ಮಂಡ್ಯದ. ಬಹುಶಃ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ನಿಲ್ತಾನೋ, ಇದು ಯಾರು ನಿಖಿಲ್ ಕುಮಾರಸ್ವಾಮಿ ನಿಲ್ತಾನೋ ಅಂತ ನಿಮ್ಮ ಕಾರ್ಯಕ್ರಮ ಏನಿದೆ, ಬಹುಶಃ ನಮ್ಮಿಬ್ಬರು ಹೆಸರಿಲ್ಲದೆ ಇದ್ರೆ ಮುಂದಿನ ಚುನಾವಣೆ 2 ತಿಂಗಳಿದೆಯಲ್ಲ, ಮಂಡ್ಯ ಜಿಲ್ಲೆ ಹೆಸರನ್ನೇ ತರೋದಿಲ್ಲ ನೀವು, ಗೊತ್ತಿದೆ ನನಗೆ. ಈಗ ನಿಖಿಲ್ ಕುಮಾರಸ್ವಾಮಿ ಬರ್ತಾನೆ ಅಂತೇಳಿ ಮಂಡ್ಯ ಜಿಲ್ಲೆ ದೊಡ್ಡ ಒಂದು ಇದೇನು ಕೊಡ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಇಬ್ರು ಇಲ್ಲ ಅಂದಾಗ ಮಂಡ್ಯ ಜಿಲ್ಲೆನ ನಿಮ್ಮ ಪ್ರತಿನಿತ್ಯದ ಧಾರಾವಾಹಿ ಇದೆಯಲ್ಲ, ಆ ಧಾರಾವಾಹಿ ಕೊಡೋದನ್ನೇ ನಿಲ್ಲಿಸ್ಬಿಡ್ತೀವಿ. ಗೊತ್ತಿದೆ ನನಗೆ ಮಾಧ್ಯಮದಲ್ಲಿ ಏನೇನು ನಡೀತಾ ಇದೆ, ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ನಮ್ಮ ಚಿಂತೆ ಇರೋದು 28ಕ್ಕೆ 28 ಗೆಲ್ಲಬೇಕು. ಹಾಸನದಲ್ಲೂ ಸಹ ಈಗಿನ ಒಂದು ಹೊಂದಾಣಿಕೆಯಲ್ಲಿ ಈ ಒಂದು ಜಿಲ್ಲೆಯಲ್ಲೂ ಜನತಾದಳದ ಅಭ್ಯರ್ಥಿ ಗೆಲ್ಲಬೇಕು. ನಾನು ಅದಕ್ಕೆ ಜನತೆ ಮುಂದೆ ಹೇಳಿದ್ದು, ನೀವು ಬೆಳೆಸಿರೋ ಮಕ್ಕಳು ನಾವು, ತಪ್ಪು ಸಹಜ, ತಪ್ಪು ಮಾಡ್ತೀವಿ, ಆ ತಪ್ಪನ್ನು ತಿದ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಒಂದು ಈ ಸಣ್ಣ ಕಾರ್ಯಕ್ರಮ ಇವತ್ತು ಚನ್ನಂಗಳ್ಳಿನಲ್ಲಿ. ಈ ಒಂದು ಕಾರ್ಯಕ್ರಮದಿಂದಲೇ ಹಾಸನ ಜಿಲ್ಲೆಯ ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದಿರಿಗೆ, ಯುವಕರಿಗೆ ಒಂದು ನಾವೇನಾದ್ರು ತಪ್ಪು ಮಾಡಿದರೆ ಅದಕ್ಕೆ ಒಂದು ಪ್ರಾಯಶ್ಚಿತ ಅನುಭವಿಸ್ತಕ್ಕಂಥದ್ದಕ್ಕೂ ನಾವು ತಯಾರಿರಬೇಕು. ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಿ ಅಂತಕ್ಕಂಥ ಅದಕ್ಕೆ ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡಿದ್ದೆ.